ಸ್ನೇಹಿತರೆ, ಈಗ ನಾನು ಈ ಮರವನ್ನು ಪುನಶ್ಚೇತನ ಮಾಡಿದ್ದನ್ನು ತೋರಿಸಿದ್ದೇನೆ, ಆಗಲೇ ತೋರಿಸಿದೆ. ಅದರ ಪಕ್ಕದಲ್ಲಿ ಇಲ್ಲಿ ಆಗ ಒಂದು ಒಳ್ಳೆಯದಾದಂಥ ಪ್ರೂನಿಂಗ್ ಅಂತ ನಾನು ಆಗ ಶುರುವಿಗೊಂದು ಹಾಕಿದ ಫೋಟೋ, ಅದು ಕೂಡ ಪುನಶ್ಚೇತನಗೊಳಿಸಲ್ಪಟ್ಟಂಥ ಮರ. ನೋಡಿ ಇಲ್ಲಿ ಇದು ಹಳೆ ಮರದ ಕಾಂಡ, ಇಲ್ಲಿ ಹೀಗೆ ಅದೇನೋ ಓರೆ ಆಗಿತ್ತು, ಶೇಪ್ ಔಟ್ ಆಗಿತ್ತು. ಅದಕ್ಕೆ ಬಿಟ್ಟಂಥ ಚೂಪಾನ್ ನೋಡಿ, ಇದು ಎಷ್ಟು ಚಂದಕ್ಕೆ ಬಂದಿದೆ. ಈ ಚೂಪಾನ್ನಲ್ಲಿ ಒಳ್ಳೆ ಕೊಕ್ಕೋ ಆಗಲಿಕ್ಕೆ ಶುರುವಾಗಿದೆ. ಇದರಲ್ಲಿ ಬಹುಶಃ 2 ವರ್ಷದಿಂದ ನಾವು ಕೊಕ್ಕೋ ಕೊಯ್ತಾ ಇದ್ದೇವೆ. ಈಗ ಇದನ್ನು ಕಳೆದ ಸೀಸನ್ನಲ್ಲಿ 24ರಲ್ಲಿ ಇದನ್ನು ಕಟ್ ಮಾಡಿ ತೆಗೆದಿದೆ. ಇದು ಚೆಂದಾಗಿ ಬಂದಿದೆ. ಮತ್ತು ನಿಮಗೆ ನಿಮ್ಮ ಗಮನಕ್ಕಾಗಿ ಅಷ್ಟೇ ನೋಡಿ, ಎಷ್ಟು ಚಂದ ಹೀಗೆ ಶೇಪ್ ಕೊಟ್ಟರೆ ಇನ್ನು ಒಳ್ಳೆ ರೀತಿಯಲ್ಲಿ ಬರ್ತದೆ. ಈ ಥರ ಶೇಪ್ ಕೊಟ್ಟಾಗ ಆಮೇಲೆ ಇನ್ನೊಂದು, ಇಲ್ಲಿಗೆ ಇಡೀ ದಿನ ಬಿಸಿಲು ಬೀಳುವ ಹಾಗೆ ಇಟ್ಕೊಳ್ಬಾರ್ದು. ಈ ಜಾರ್ಕೆಟ್ ಅಂತ ಈ ಜಾಗವನ್ನು ಹೇಳ್ತಾರೆ. ಈ ಜಾರ್ಕೆಟಿಗೆ ಇಡೀ ದಿನ ಬಿಸಿಲು ಬೀಳುವಾಗ ಇಟ್ಕೊಳ್ಬಾರ್ದು ಅಂತ. ಯಾಕಂದರೆ ಇದು ಸನ್ ಸ್ಕಾರ್ಚಿಂಗ್ ಅಂತ, ಕರೆಂಚಿಯುವುದು ಅಂತ ಹೇಳ್ತಾರಲ್ಲ, ಕರೆಂಚಿ ಹೋಗ್ತದೆ ಅಥವಾ ಹೊತ್ತಿ ಹೋಗ್ತದೆ ಈ ಸಿಪ್ಪೆ. ಅದಕ್ಕೆ ಸಹ ಬಿಡಬಾರ್ದು. ಅದಕ್ಕೆ ಏನು ಮಾಡ್ಬೋದು ಅಂತ ಹೇಳಿದರೆ ನೋಡಿ, ಮಧ್ಯದಲ್ಲಿ ಪ್ರೂನಿಂಗ್ ಮಾಡುವಾಗ ಈ ಮಧ್ಯದಿಂದ ಸುಮಾರು 1.5 ಅಡಿಯಷ್ಟು ದೂರಕ್ಕೆ ಗೆಲ್ಲುಗಳನ್ನು ಕತ್ತರಿಸ್ಕೊಳ್ಬೇಕು. ಪ್ರಾರಂಭದ ಸಣ್ಣದಿರುವಾಗ ಹಾಗೆ ಕತ್ತರಿಸ್ಕೊಂಡಿದೆ ಎಲ್ಲವನ್ನು. ಆಮೇಲೆ ಇಲ್ಲಿಗೆ ಪೂರ್ತಿ ದಿನ ಬಿಸಿಲು ಬಿದ್ದರೆ ಇದೆಲ್ಲ ಈ ಮುಖ್ಯ ಕಾಂಡ ಏನಿದೆ ಇದಕ್ಕೆ ಇದು ಸನ್ ಸ್ಕಾರ್ಚಿಂಗ್ ಆಗ್ತದೆ, ಅಂದರೆ ಬೆಂಕಿ ಇದರಲ್ಲಿ ಏನು ಬಿಸಿಲಿನಿಂದ ಹೊತ್ತಿ ಹೋಗ್ತದೆ. ಅದಕ್ಕೆ ಇಂಥ ಗೆಲ್ಲುಗಳು ನೋಡಿ, ಇದು ಚೂಪಾನಲ್ಲ, ನಾನು ಆಗಲೇ ಹೇಳಿದ ಉರುಂಟು ಗೆಲ್ಲು ಬೇರೆ, ಗೆಲ್ಲು ಬೇರೆ. ಈ ಥರದ ಗೆಲ್ಲುಗಳನ್ನು ನೋಡಿ, ಇದು ಸಹ ಗೆಲ್ಲು ಇಟ್ಟಂಥದ್ದು. ಇಲ್ಲಿಗೆ ದೂರದಿಂದ ಒಂದೊಂದನ್ನು ಹೀಗೆ ಇಟ್ಟಾಗ ಇಲ್ಲಿಗೆ ನೆರಳು ಬೀಳ್ತದೆ. ತುಂಬ ಬಿಸಿಲಿಗೆ ಬಿದ್ದು ಅದು ಹೊತ್ತಿ ಹೋಗುವುದಿಲ್ಲ. ಆಗ ಹೀಗೆ ದೂರದಲ್ಲಿ 1 ಅಥವಾ 2 ಇಡೀ ಗಿಡದಲ್ಲಿ 1 ಅಥವಾ 2 ಹೀಗೆ ಕೊಂಬಿನಾಗಿ ಬಿಟ್ಟರೆ ಇದು ಮೇಲೆ ಹೋಗಿ ಈ ಗೆಲ್ಲುಗಳೆಲ್ಲ ಹೀಗೆ ಅಡ್ಡ ಹೋಗ್ತದೆ. ಈ ಗೆಲ್ಲು ಒಂದೊಂದು ಬಿಟ್ಟದ್ದುಂಟಲ್ಲ, ಈ ಗೆಲ್ಲು ಮೇಲೆ ಕವರ್ ಮಾಡ್ತದೆ. ಒಂದು ಇದಕ್ಕೆ ನೆರಳು ಸಹ ಬೀಳ್ತದೆ ಒಂದು, ಮತ್ತು ಗಿಡವನ್ನು ಕೊಡೆಯ ಆಕಾರದಲ್ಲಿ ಇದು ಹೋಗಿ ಮೇಲೆ ಹೋಗಿ ಅರಳಿದ ಹಾಗಾಗಿ ಒಂದು ಕೊಡೆಯ ಆಕಾರದಲ್ಲಿ ಇರುವಾಗ ನಮಗೆ ಸನ್ ಹಾರ್ವೆಸ್ಟಿಂಗ್, ಬಿಸಿಲಿನ ಒಂದು ರಶ್ಮಿಯನ್ನು ಹೆಚ್ಚು ಎಳ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಇಲ್ಲಿ ಎತ್ತರ ಇದ್ದಾಗ ಬೆಳಿಗ್ಗೆ 7 ಗಂಟೆಯಿಂದ ಸಂಜೆ ಸೂರ್ಯಾಸ್ತದವರೆಗೆ ಸೂರ್ಯನ ರಶ್ಮಿ ಈ ಗಿಡಕ್ಕೆ ಸಿಗ್ತಾ ಹೋಗ್ತದೆ. ಯಾಕೆಂತೇಳಿದರೆ ಪ್ರತಿಯೊಂದು ಎಲೆಯೂ ಇಲ್ಲಿ ಒಂದು ಸೋಲಾರ್ ಪ್ಯಾನಲ್ ಅಂತ ನಾವು ಇಟ್ಕೊಳ್ಬೇಕು, ಅಥವಾ ಒಂದು ಮರಕ್ಕೆ ಅಡುಗೆ ಮನೆ ಈ ಎಲೆ ಅಂತ. ಅಲ್ಲಿಗೆ ಸೂರ್ಯರಶ್ಮಿ ಮತ್ತು ಇಲ್ಲಿ ಕೆಳಗಿಂದ ಹೋದ ಆಹಾರ ಮತ್ತು ನೀರಿನ ಅಂಶವನ್ನು ಸೇರಿಕೊಂಡು ಈ ಅಡುಗೆ ಮನೆಯಲ್ಲಿ ಫುಡ್ ತಯಾರಾಗ್ತದೆ. ಅದು ನಮಗೆ ಗಮನಕ್ಕೆ ಬೇಕು. ಹಾಗಾಗಿ ಎಲೆ ಒಂದಿಷ್ಟು ಅಂಶ ಹಸಿರಿನ ಭಾಗ ಇರಲೇಬೇಕು. ಹೆಚ್ಚಿಗೆ ಇದ್ದದನ್ನು ನಾವು ಕಡಿತೇವೆ. ಇದು ಇಷ್ಟು ಮಾಹಿತಿ ಪುನಶ್ಚೇತನದ ಬಗ್ಗೆ ಮತ್ತೊಂದು ಮಾಹಿತಿಯನ್ನು ಕೊಡ್ತಾ ಇದ್ದೇನೆ. ಎಲ್ಲರೂ ಒಳ್ಳೆಯ ರೀತಿಯಲ್ಲಿ ಪ್ರೂನಿಂಗನ್ನು ಕಲಿತುಕೊಂಡು ಒಳ್ಳೆಯ ಕೊಕ್ಕೋ ಬೆಳೆಗಾರರಾಗುವ. ನಮಸ್ಕಾರ.